ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರವಾಗ್ತಾ ಇದೆ. ಈ ನಡುವೆ ಇರಾನ್ನಲ್ಲಿದ್ದಂತಹ ವಿದ್ಯಾರ್ಥಿಗಳನ್ನ ಭಾರತಕ್ಕೆ ಕರೆತರುವಂತಹ ಆಪರೇಷನ್ ಸಿಂಧು ಯಶಸ್ವಿಯಾಗಿದೆ. ಇವತ್ತು ಮತ್ತೊಂದು ವಿಮಾನ 311 ಭಾರತೀಯರನ್ನ ಹೊತ್ತು ತಂದಿದೆ. ಈವರೆಗೂ ಇರಾನ್ನಿಂದ 1428 ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರಲಾಗಿದೆ. ಆಪರೇಷನ್ ಸಿಂಧುನಲ್ಲಿ ಶ್ರೀಲಂಕಾ, ನೇಪಾಳದ ನಾಗರಿಕರು, ವಿದ್ಯಾರ್ಥಿಗಳನ್ನ ಕರೆತರಲಾಗಿದೆ. ಭಾರತದ ಈ ಉಪಕಾರಕ್ಕೆ ಎರಡೂ ದೇಶಗಳು ಕೃತಜ್ಞತೆಯನ್ನು ಸಲ್ಲಿಸಿವೆ. ಇನ್ನು ಇರಾನ್ನಲ್ಲಿದ್ದ ಮತ್ತಷ್ಟು ಕನ್ನಡಿಗರು ಇವತ್ತು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ವೈದ್ಯಕೀಯ ವ್ಯಾಸಂಗಕ್ಕೆ ತೆರಳಿದ 10 ವಿದ್ಯಾರ್ಥಿಗಳು ಬೆಂಗಳೂರಿಗೆ ರೀಚ್ ಆಗಿದ್ದಾರೆ. ಗೌರಿಬಿದನೂರಿನ 9, ಬೆಂಗಳೂರಿನ 1 ವಾಪಸ್ಸಾಗಿದ್ದು, ಸೇಫ್ ಆದ ತಮ್ಮ ಮಕ್ಕಳನ್ನ ಕಂಡ ಪೋಷಕರು ಆನಂದ ಬಾಷ್ಪವನ್ನು ಸುರಿಸಿದ್ದಾರೆ. ಇರಾನ್ನಲ್ಲಿ ಯುದ್ಧದ ಭೀಕರತೆಯನ್ನ ವಿದ್ಯಾರ್ಥಿಗಳು ಬಿಚ್ಚಿಟ್ಟಿದ್ದಾರೆ. ಸರ್, ಯಾರು ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಯಾರು ಆ ಥರ ಸಿಚುವೇಶನ್ ನೋಡಿಲ್ಲ. ಒಂಥರ ಪ್ಯಾನಿಕ್, ಒಂದು ಕ್ಯಾವಸ್ ಆಗಿಬಿಡ್ತು. ಏನಾಗುತ್ತೆ ಏನಿಲ್ಲ ಅಂತ ಹೇಳ್ಬಿಟ್ಟು ಆ ಬ್ಲಾಸ್ಟ್ ಸೌಂಡ್ಸ್, ಅದು ಡೆಮಾಲಿಷನ್ಸ್ ಅವೆಲ್ಲ ನೋಡಿ ತುಂಬಾ ಭಯ ಆಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ಓದ್ತಾ ಇದ್ದಿದ್ದು ಯೂನಿವರ್ಸಿಟಿ ಅರಾಕ್ ಅಂತ ಜಾಗ ಐತೆ, ಅದು ಬಂದು ಇರಾಕ್ ಬಾರ್ಡರ್ ಹತ್ರ ಐತೆ. ನಮ್ಮ ಹಾಸ್ಟೆಲ್ ಮೇಲೆಯಿಂದ ಜಾಸ್ತಿ ಮಿಸೈಲ್ಸ್ ಹೋಗೈತೆ, ಇಂಟರ್ಸೆಪ್ಷನ್ ಆಗೈತೆ, ಇಂಪ್ಯಾಕ್ಟ್ಸ್ ಆಗೈತೆ. ಒಂಥರ ಭಯ ಆಗ್ತಾಯಿತ್ತು. ಇಂಟರ್ನೆಟ್ ಇರಲಿಲ್ಲ, ಈ ಫೋನ್ ನಡೀತಾ ಇರಲಿಲ್ಲ, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಊಟ ತಿನ್ನೋಕ್ಕೆ ಕಾಸು ಇರ್ತಾ ಇರಲಿಲ್ಲ. ವಸತಿ ಇಲಾಖೆಯ ಅಕ್ರಮದ ಕುರಿತಾಗಿ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರಲಿಕ್ಕೆ ಆರಂಭ ಆಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ಗೋಲ್ಮಾಲ್ಗೆ ಮತ್ತಷ್ಟು ಪುರಾವೆ ಪಬ್ಲಿಕ್ ಟಿವಿಗೆ ಸಿಕ್ಕಿದ್ದು, ಲಂಚದ ಬಾಂಬ್ ಸಿಡಿಸಿದ ಶಾಸಕ ಬಿಆರ್ ಪಾಟೀಲ್ ಸ್ವಕ್ಷೇತ್ರ ಆಳಂದದ ಗಂಗಾಪುರ ಪಂಚಾಯಿತಿಯಲ್ಲೇ ಗೋಲ್ಮಾಲ್ ಆಗಿರೋದು ವಿಡಿಯೋ ಸಮೇತವಾಗಿ ಲಭ್ಯವಾಗಿದೆ. ಬೆಟ್ಟರ್ಗಾ ಗ್ರಾಮ ಸಭೆಯಲ್ಲಿ ಇಬ್ಬರು ಗ್ರಾಮಸ್ಥರು ಮನೆ ಮಂಜೂರಾತಿಗೆ ಹಣ ನೀಡಿರುವ ಬಗ್ಗೆ ಚರ್ಚೆ ಮಾಡಿರುವಂತಹ ವಿಡಿಯೋ ಲಭ್ಯವಾಗಿದೆ. ಅಲ್ಲದೆ ಯಾರು ಕಾಸು ಕೊಡ್ತಾರೋ ಅವರಿಗಷ್ಟೇ ಮನೆ ಸಿಗೋದು, ಕಾದು ಕುಂತ್ರೆ ಮನೆ ಸಿಗಲ್ಲ ಅಂತ ಸ್ವತಃ ಪಂಚಾಯಿತಿ ಮೆಂಬರ್ ಹೇಳ್ತಾರೆ. ನಾವು ಹಣ ಕೊಟ್ಟಿದ್ದೀವಿ, ನೀವು ಕೊಡಿ ಅಂತ ಡಿಮಾಂಡ್ ಕೂಡ ಮಾಡಿದ್ದಾರೆ. ಹಗರಣದ ಒಂದೊಂದೇ ಸಾಕ್ಷಿಗಳು ಹೊರಬೀಳ್ತಿದ್ದ ಹಾಗೆ ಶಾಸಕ ಬಿಆರ್ ಪಾಟೀಲ್ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ಕೊಟ್ಟರು. ಆಡಿಯೋದಲ್ಲಿ ಮಾತನಾಡಿದ್ದು ನಾನೇ, ನನ್ನ ಫೋನ್ನಿಂದಲೇ ಮಾತನಾಡಿದ್ದು ಅಂತ ಪುನರುಚ್ಚರಿಸಿದ್ರು. ಅಷ್ಟೇ ಅಲ್ಲ, ನನ್ನ ಗಮನಕ್ಕೆ ಬಾರದೆ ಸ್ವಕ್ಷೇತ್ರಕ್ಕೆ 17 ಕೋಟಿ ಅನುದಾನ ಮೈನಾರಿಟಿ ಇಲಾಖೆಯಿಂದ ಬಂದಿದೆ. ಅನುಮತಿ ಇಲ್ಲದೆ ಕಾಮಗಾರಿ ಕೂಡ ಶುರುವಾಗಿದೆ. ಹಕ್ಕುಚ್ಯುತಿ ಮಂಡಿಸಿದ್ದಾಗಿ ಅವರು ಹೇಳಿದ್ದಾರೆ. ಇನ್ನು ಭ್ರಷ್ಟಾಚಾರ ಆರೋಪ ಬಗ್ಗೆ ಬಿಆರ್ ಪಾಟೀಲ್ರನ್ನ ಸಿಎಂ ಕರೆದಿದ್ದಾರೆ. ಜೂನ್ 25ರಂದು ಭೇಟಿ ಮಾಡ್ತಾರೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದೆ. ನನಗೆ ಗೊತ್ತೇ ಇಲ್ಲ, ನನಗೆ ಯಾವ ಸೂಚನೆಯೂ ಇಲ್ಲ. ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ಶಿಷ್ಟಾಚಾರದ ಪ್ರಕಾರ ಸಂಬಂಧಪಟ್ಟಂತಹ ಶಾಸಕರಿಗೆ ಕರೆದು ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡೋದು ಶಿಷ್ಟಾಚಾರ ಇದೆ. ಅದಕ್ಕೆ ನಾನು ಹಕ್ಕುಚ್ಯುತಿಯನ್ನ ಮಂಡಿಸಿದೆ. ಬಿಆರ್ ಪಾಟೀಲ್ರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೂರಕ ಸಾಕ್ಷ್ಯ ಸಿಕ್ಕಿದ್ದು, ಇದಕ್ಕೆ ಯಾರೇನು ಹೇಳಿದ್ರು ನೋಡಿ. ಯಾರು ಕೇಳಿದ ದುಡ್ಡು ಅವೆಲ್ಲ ಸುಮ್ಮನೆ ಸುಳ್ಳ್ರಿ. ಗ್ರಾಮ ಸಭೆಯಲ್ಲಿ ಹೆಂಗ್ರಿ ಕೊಟ್ಬಿಡಕ್ಕಾಗ್ತದೆ? ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಪಂಚಾಯತಿಯವರೇ. ಮಂತ್ರಿಗೂ ಸರ್ಕಾರಕ್ಕೂ ಏನು ವ್ಯತ್ಯಾಸ ಇದೆ? ಅವೆಲ್ಲ ಸುಳ್ಳು. ಪಾಪ ಬಿಆರ್ ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ಗಂಭೀರ ಆರೋಪ ಅಲ್ಲ. ಯಾರು ಸಂಬಂಧಪಟ್ಟ ಸಚಿವರಿದ್ದಾರೆ ಅವ್ರ ಹತ್ರ ಸ್ಪೆಸಿಫಿಕ್ ಕೇಸಸ್ ಏನಾದ್ರೂ ಇದ್ರೆ ಸಂಬಂಧಪಟ್ಟ ಸಚಿವರಿಗೆ ಹೇಳ್ಬೋದು, ಇಲ್ಲ ಪೊಲೀಸ್ ಇಲಾಖೆಗೆ ಹೇಳಿದ್ರೆ ಇಮಿಡಿಯೇಟ್ ಆಕ್ಷನ್. ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಹೆಸರಿಗೆ ಶಾಸಕರ ಲೆಟರ್ಡ್, ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ನಡೀತಾ ಇದೆ. ಆ ಇಲಾಖೆನಲ್ಲಿ ಅವರೇ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೆಷ್ಟು ವಸೂಲಿ ಮಾಡಬೇಕು ಅಂತ. ಮುಂದಿನ ಚುನಾವಣೆ ಸರ್ಕಾರದ ಹೊಸ ಸ್ಲೋಗನ್ ಇದೆ, ದುಡ್ಡು ಕೊಡಿ ಮನೆ ಪಡಿ, ಲಂಚ ಕೊಟ್ಟು ಪಡಿ. 60% ಸರ್ಕಾರ ಅಂತ ಅವ್ರು ಏನ್ ಹೇಳ್ಯಾರಲ್ಲ, ಅದು ಪರ್ಫೆಕ್ಟ್ ಅದ. ಕಾಂಟ್ರಾಕ್ಟರ್ ಹೇಳಿದ್ದ ಹೌಸಿಂಗ್ ಬೋರ್ಡ್ ಆಗಿಲ್ಲ, ಕಲೆಕ್ಷನ್ ಬೋರ್ಡ್ ಔಟ್ ಇದೆ. ನಗರ ಗ್ರಾಮಾಂತರ 2 ಸೇರಿದ್ರೆ 2137.44 ಕೋಟಿ ಇಷ್ಟು ದುಡ್ಡು ಹೊಡೆದಿದ್ದಾರೆ. ಬಿಜೆಪಿ ಹೇಳೋದು ಆಪಾದನೆ ತಪ್ಪಿದೆ ಅನ್ನೋದು. ಹಂಗಾರೆ ಸಿಬಿಐ ತನಿಖೆ ಕೊಡಿ. ಸಿದ್ದರಾಮಯ್ಯನವರು ಮೂಗನಾಗಬೇಡ ಅಂತ ಬಾಯ್ ಬಿಡಪ್ಪ, ಬಡವರಣವನ್ನ ತಿಂದಿದ್ದೀರಾ, ನಾಚಿಕೆ ಆಗ್ಬೇಕು ನಿಮ್ಗೆ. ಮಂಡ್ಯದ ಕೆರೆಯಂಗಳದಲ್ಲಿ ಸ್ಲಂ ಬೋರ್ಡ್ನಿಂದ ನಿರ್ಮಾಣವಾಗಿದ್ದ ಗುಂಪು ಮನೆಗಳಿಗೆ ಮುಸ್ಲಿಮರು ಅತಿಕ್ರಮ ಪ್ರವೇಶ ಮಾಡಿ ಈ ಮನೆ ನಮಗ್ ಬೇಕು ಅಂತ ಹೈಡ್ರಾಮಾ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಬಾಂಗ್ಲಾ ವಲಸಿಗರು ನಂಟು ಬೆಸ್ಕೊಂಡಿದೆ. ರಾಜ್ಯ ಸರ್ಕಾರ ವಲಸಿಗರಿಗೆ ಮನೆ ನೀಡಿ ವೋಟ್ ಬ್ಯಾಂಕ್ ಹೆಚ್ಚಿಸಿಕೊಳ್ತಾ ಇದೆ ಅಂತ ಬಿಜೆಪಿಯ ಆರೋಪ. ಇದರ ಬೆನ್ನಲ್ಲೇ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಸ್ಪತ್ರೆ ಜಾಗದಲ್ಲಿ ವಾಸಿಸ್ತಾ ಇರುವ ತಮಿಳಿಗರಿಗೆ ಕಟ್ಟಿದ ಮನೆಗಳು ಮುಸ್ಲಿಮರ ಪಾಲಾಗ್ತಾ ಇದೆ ನೋಡಿ ಅಂತ ಹೇಳಿದ್ದಾರೆ. ವಾಸ ಮಾಡ್ತಕ್ಕಂತ ತಮಿಳರು ಯಾರಿದ್ದಾರೆ ಅಲ್ಲಿ ಆಸ್ಪತ್ರೆಗೆ ತೊಂದರೆ ಆಗ್ತೈತೆ, ನಾಳೆ ಸ್ಟೂಡೆಂಟ್
ಪೇಷಂಟ್ಗೆ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಸರ್ಕಾರ ಅವತ್ತು ತೀರ್ಮಾನ, ಇವತ್ತು ಏಕಾಏಕಿ ತಗೊಂಡೋಗಿ ಇವರೇ ಬಿಟ್ಟುಬಿಟ್ಟಿದ್ದಾರೆ. ಶಾಸಕರ ಅನುಮತಿ ಇಲ್ಲದೆ ಹೆಂಗ್ ಒಳಗಡೆ ಸೇರ್ಕೊಂತಾರೆ? ಚುನಾಯಿತ ಪ್ರತಿನಿಧಿಗಳೇ ಇದಕ್ಕೆ. ಇಲ್ಲಿನ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ 6 ಜನ ಸೇರಿಸಿ, ಇಲ್ಲಾಂದ್ರೆ ಹೆಂಗೆ ಏನ್ ಧೈರ್ಯದ ಮೇಲೆ ಹೋಗ್ತಾರ ಅವರು? ಅಧಿಕಾರಿಗಳು ಕತ್ತೆ ಕಾಯ್ತಾ ಇದ್ದಾರ? ಅವ್ರಿಗೆ ವಸತಿ ಮಾಡಿಕೊಟ್ಟು ಅವ್ರನ್ನ ವೋಟರ್ ಮಾಡಿಕೊಂಡು ನಾಳೆ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು. ಬ್ರಾಂಡ್ ಬೆಂಗಳೂರಿನ ಕನಸನ್ನ ಕಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟನಲ್ ರೋಡ್ನಿಂದ ಏನೆಲ್ಲ ಉಪಯೋಗ ಅಂತ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ನಿಮ್ಮ ಸಮಯ ನಿಮ್ಮನ್ನ ಗಮನದಲ್ಲಿಟ್ಕೊಂಡು ಸುರಂಗ ನಿರ್ಮಾಣ ಮಾಡ್ತಿದ್ದೀವಿ. ಹೆಬ್ಬಾಳ ಟು ಸಿಲ್ಕ್ ಬೋರ್ಡ್ 25ಕ್ಕೂ ಹೆಚ್ಚು ಅಡಚಣೆ ತಪ್ಪಬಹುದು. ದಿನಕ್ಕೆ 45ಕ್ಕೂ ಹೆಚ್ಚು ನಿಮಿಷ ಉಳಿಸಬಹುದು. 16.75 ಕಿಲೋಮೀಟರ್ ತಡೆರಹಿತ ಸಿಗ್ನಲ್ ಮುಕ್ತವಾಗಿ ಪ್ರಯಾಣಿಸಬಹುದು. ಐಟಿ ಕಾರಿಡಾರ್ಗೆ ನೇರ ಪ್ರವೇಶ ಸಿಗಲಿದೆ. ವೇಗವಾಗಿ ಸ್ಮಾರ್ಟ್ ಬೆಂಗಳೂರು ತನ್ನ ಹಾದಿಯಲ್ಲಿದೆ ಅಂತ ಟ್ವೀಟ್ ಮಾಡಿದರು. ಬಿಜೆಪಿಯ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರಿನ ಸಂಚಾರ ಸಮಸ್ಯೆಗಳಿಗೆ ಸುರಂಗ ರಸ್ತೆ ಒಂದು ಅವೈಜ್ಞಾನಿಕ ಪರಿಹಾರ. ತೆರಿಗೆದಾರರ 18,000 ಕೋಟಿ ಹಣ ಖರ್ಚು ಮಾಡಿ ಯೋಜನೆ ವಿಫಲಗೊಳ್ಳುವುದು ಖಚಿತ ಅಂತ ಅವರು ಎಕ್ಸ್ನಲ್ಲಿ ಏಟ್ ಕೊಟ್ಟರು. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಟನಲ್ ರೋಡ್ ಅನ್ನ ಬೆಂಗಳೂರು ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ವಿಸ್ತರಿಸಿ ಅಂತ ವ್ಯಂಗ್ಯವಾಡಿದ್ದಾರೆ. ಕೊಪ್ಪಳದಲ್ಲಿ ಶಕ್ತಿ ಯೋಜನೆಯ ಬಗ್ಗೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ವ್ಯಂಗ್ಯವಾಡಿದ್ದಾರೆ. ಕುಕನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಮಾತನಾಡಿದ ದೇಶಪಾಂಡೆ, ಬಸ್ನಲ್ಲಿ ಗಂಡು ಮಕ್ಕಳಿಗೆ ಹತ್ತಲು ಜಾಗವೇ ಇಲ್ಲ, ನಿಮ್ಮ ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ತಮ್ಮದೇ ಸರ್ಕಾರದ ಯೋಜನೆಯನ್ನು ಅಪಹಾಸ್ಯ ಮಾಡಿದ್ದಾರೆ. 26 ಹಿಂದೂಗಳ ಪಹಲ್ಗಾಮ್ ನರಮೇಧದ ಹಿಂದೆ ಪಾಕ್ ಉಗ್ರರ ಕೈವಾಡವನ್ನ ಎನ್ಐಎ ದೃಢಪಡಿಸಿದೆ. ಪಹಲ್ಗಾಮ್ ದಾಳಿಯ ಉಗ್ರರಿಗೆ ಆಶ್ರಯ ನೀಡಿದ್ದ ಇಬ್ಬರನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ವಶಕ್ಕೆ ಪಡೆದಿದೆ. ಪಹಲ್ಗಾಮ್ನ ಬಟ್ಕೋಟೆಯ ಪರ್ವೇಜ್ ಅಹ್ಮದ್ ಜೋಥರ್ ಮತ್ತು ಪಹಲ್ಗಾಮ್ನ ಹಿಲ್ ಪಾರ್ಕ್ನ ಬಶೀರ್ ಅಹ್ಮದ್ ಜೋಥರ್ ವಶಕ್ಕೆ ಪಡೆಯಲಾಗಿದೆ. ಬಂಧಿತರು 3 ಲಷ್ಕರ್ ಉಗ್ರರನ್ನ ಗುರುತು ಪತ್ತೆ ಹಚ್ಚಲಾಗಿದೆ. ಇನ್ನು ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ಬೆಂಗಾವಲು ಪಡೆಯ ವಾಹನಕ್ಕೆ ಸಿಲುಕಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಜೂನ್ 18 ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಪಘಾತದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವೆಂಗಲಪಾಲಂನ ಮೂಲದ ಮೃತ ಚೀಲಿ ಸಿಂಘಯ್ಯ ವೈಎಸ್ಆರ್ಸಿಪಿಯ ಕಾರ್ಯಕರ್ತ ಅಂತ ಗುರುತಿಸಲಾಗಿದೆ. ಸಟ್ಟೇನಪಲ್ಲಿ ತಾಲೂಕಿನ ರೆಂಟಪಲ್ಲಿ ಗ್ರಾಮದಲ್ಲಿ ಜಗನ್ ನೋಡಲು ರಸ್ತೆ ಬದಿ 100 ಕಾರ್ಯಕರ್ತರು ನಿಂತಿದ್ದಾಗ ಈ ಅವಘಡ ಸಂಭವಿಸಿದೆ. ಘಟನೆ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಪ್ರಕರಣದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೀಗ ಮತ್ತಿಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಹಾಸನ ನಗರದ ಸತ್ಯಮಂಗಲ ಬಡಾವಣೆಯಲ್ಲಿ ಕಿಕ್ಕೇರಿ ಮೂಲದ 35 ವರ್ಷದ ಚೇತನ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ನಿನ್ನೆ ರಾತ್ರಿ ಊಟಕ್ಕೆ ಕುಳಿತಿರುವಾಗ ದಿಢೀರ್ ಎದೆನೋವು ಕಾಣಿಸಿಕೊಳ್ತು. ಎದೆನೋವುತ್ತಾ ಇದೆ ಅಂತ ಪತ್ನಿಗೆ ಹೇಳಿ ಮೇಲೆ ಎದ್ದೇಳುವಾಗ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಚೇತನ್ನನ್ನ ಪತ್ನಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಅಷ್ಟರಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಬೆಳ್ಳೂರಿನಲ್ಲಿಯೂ ಕೂಡ 35 ವರ್ಷದ ನಿಷಾದ್ ಅಹ್ಮದ್ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮಂದಿಯ ಶವ ಸಂಸ್ಕಾರವನ್ನ ಮಾಡಿದ್ದಾರೆ. ಹಲವು ಅನಾಥ ಶವಗಳಿಗೆ ಮುಕ್ತಿ ನೀಡ್ತಾ ಇದ್ರು. ಜೊತೆಗೆ ಅಪಘಾತ ಸಂದರ್ಭದಲ್ಲಿ ತುರ್ತಾಗಿ ನೆರವಾಗಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸ್ತಾ ಇದ್ರು. ಹಾಸನ ಜಿಲ್ಲೆಯಲ್ಲಿ ಈವರೆಗೂ ಹೃದಯಾಘಾತಕ್ಕೆ 13 ಮಂದಿ ಸಾವನ್ನಪ್ಪಿದ್ದಾರೆ.